ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆ ವಿಡಿಯೋದಲ್ಲಿ ಕರ್ಣ ಧಾರಾವಾಹಿಯ ಮುದ್ದು ಸೊಸೆ ನಿಧಿ ಅಂದ್ರೆ ನಟಿ ಭವ್ಯ ಗೌಡ ಬಾರ್ನಲ್ಲಿ ಫುಲ್ ಟೈಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಕಾಂತಮ್ಮ ಖ್ಯಾತಿಯ ಭವಾನಿ ಪ್ರಕಾಶ್ ಕೂಡ ಅವರ ಜೊತೆಗೆ ಜೋರಾಗಿ ಸ್ಟೆಪ್ಸ್ ಹಾಕ್ತಾ ಇರುವ ದೃಶ್ಯ ನೋಡಿ ಹಲವರು ಶಾಕ್ ಆಗಿದ್ದಾರೆ. ಇದು ನಿಜಾನ? ಭವ್ಯ ಗೌಡ ನಿಜವಾಗಿಯೂ ಬಾರ್ನಲ್ಲಿ ಡ್ಯಾನ್ಸ್ ಮಾಡಿದ್ದಾರಾ? ಕಾಂತಮ್ಮಗೂ ಏನಾಯ್ತು ಎಂಬ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಸ್ನೇಹಿತರೆ, ಈ ವೈರಲ್ ವಿಡಿಯೋ ಹಿಂದಿರುವ ನಿಜವಾದ ಕತೆ ಬಹುತೇಕರಿಗೆ ಗೊತ್ತಿಲ್ಲ. ಮೊದಲು ಭವ್ಯ ಗೌಡ ಬಗ್ಗೆ ಹೇಳೋದಾದ್ರೆ, ಕರ್ಣ ಧಾರಾವಾಹಿಯಲ್ಲಿ ನಿಧಿ ಪಾತ್ರದ ಮೂಲಕ ಅವರು ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಮುದ್ದಾದ ಅಭಿನಯ, ಕುಟುಂಬದ ಮೇಲಿನ ಪ್ರೀತಿ ಮತ್ತು ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲುವ ಪಾತ್ರದ ಮೂಲಕ ಅವರು ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಅದಕ್ಕಾಗಿಯೇ ಅವರನ್ನು ಬಾರ್ನಲ್ಲಿ ಡ್ಯಾನ್ಸ್ ಮಾಡುವ ದೃಶ್ಯದಲ್ಲಿ ನೋಡಿದ ಅಭಿಮಾನಿಗಳು ಅಚ್ಚರಿಗೊಂಡಿದ್ದಾರೆ. ಆದ್ರೆ ಇದು ಅವರ ನಿಜ ಜೀವನದ ವಿಡಿಯೋ ಅಲ್ಲ, ಇದು ಸಂಪೂರ್ಣವಾಗಿ ಒಂದು ವೆಬ್ ಸೀರೀಸ್ ನ ದೃಶ್ಯ. ಈ ವೆಬ್ ಸೀರೀಸ್ ಹೆಸರು ಕಿಟ್ಟಿ ಪಾರ್ಟಿ ಸ್ಕ್ಯಾಮ್. ಈ ಕಥೆಯಲ್ಲಿ ಭವ್ಯ ಗೌಡ ಅವರು ಪಿಂಕಿ ಎಂಬ ಮಧ್ಯಮ ವರ್ಗದ ಯುವತಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೀವನದಲ್ಲಿ ಹಣದ ಕೊರತೆ, ಉತ್ತಮ ಜೀವನದ ಕನಸು ಮತ್ತು ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ ಅವಳನ್ನು ತಪ್ಪು ದಾರಿಯತ್ತ ಕೊಂಡೊಯ್ಯುತ್ತದೆ. ಒಂದು ಹಂತದಲ್ಲಿ ಕೆಲವು ಜನರು ಹಣವನ್ನ ದ್ವಿಗುಣ ಮಾಡಿಕೊಡುತ್ತೇವೆ, ಐಷಾರಾಮಿ ಜೀವನ ಕೊಡುತ್ತೇವೆ ಎಂದು ಆಮಿಷ ಒಡ್ತಾರೆ. ಆ ಮಾತುಗಳನ್ನು ನಂಬಿದ ಪಿಂಕಿ ಮೋಸದ ಜಾಲಕ್ಕೆ ಸಿಲುಕ್ತಾಳೆ. ಅಲ್ಲಿಂದ ಅವಳ ಜೀವನವೇ ಬದಲಾಗುತ್ತದೆ. ಹಣಕ್ಕಾಗಿ ಅವಳು ಬಾರ್ನಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡಲು ಆರಂಭಿಸ್ತಾಳೆ. ಅಲ್ಲಿಯೇ ಈ ವೈರಲ್ ಆಗಿರುವ ಡ್ಯಾನ್ಸ್ ದೃಶ್ಯ ಬರುವಂತದ್ದು. ಆದರೆ ಕಥೆಯ ದೊಡ್ಡ ಟ್ವಿಸ್ಟ್ ಇಲ್ಲಿಯೇ ಇದೆ. ಒಂದು ದಿನ ಅದೇ ಬಾರ್ಗೆ ಹಿಂದೆ ಪಿಂಕಿಯನ್ನ ಅವಮಾನಿಸಿದ ಮಹಿಳೆ ಬರ್ತಾಳೆ. ಆ ಪಾತ್ರದಲ್ಲಿ ನಟಿಸಿರುವವರು ಭವಾನಿ ಪ್ರಕಾಶ್. ತಮ್ಮ ಕಾಮಿಡಿ ಮತ್ತು ವಿಭಿನ್ನ ಅಭಿನಯದಿಂದ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರ ಪಡೆದಿರುವಂತಹ ಭವಾನಿ ಪ್ರಕಾಶ್ ಈ ವೆಬ್ ಸೀರೀಸ್ ನಲ್ಲೂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತನ್ನನ್ನು ಅವಮಾನಿಸಿದ ಮಹಿಳೆಗೆ ಪಾಠ ಕಲಿಸಬೇಕೆಂದು ಪಿಂಕಿ ಒಂದು ಪ್ಲಾನ್ ಮಾಡ್ತಾಳೆ. ಜ್ಯೂಸ್ ನಲ್ಲಿ ಮದ್ಯ ಬೆರೆಸಿ ಆಕೆಗೆ ಕೊಡ್ತಾಳೆ. ಕೆಲವೇ ಕ್ಷಣದಲ್ಲಿ ಆ ಮಹಿಳೆಯು ಮತ್ತಿನಲ್ಲಿರುವಂತೆ ವರ್ತಿಸಿ ಪಿಂಕಿಯ ಜೊತೆಗೆ ಡ್ಯಾನ್ಸ್ ಮಾಡಲು ಆರಂಭಿಸ್ತಾಳೆ. ಆ ಡ್ಯಾನ್ಸ್ ದೃಶ್ಯವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಹಲವರು ಇದನ್ನ ನಿಜ ಘಟನೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಕೇವಲ ಕಥೆಯ ಒಂದು ಭಾಗ ಮಾತ್ರ. ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಡ್ರಾಮಾ ಅಥವಾ ಶಾರ್ಟ್ ವೆಬ್ ಸೀರೀಸ್ಗಳು ಸಾಕಷ್ಟು ಜನಪ್ರಿಯ ಆಗ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಸಸ್ಪೆನ್ಸ್, ಭಾವನೆ ಮತ್ತು ಟ್ವಿಸ್ಟ್ ಗಳನ್ನ ತೋರಿಸುವಂತಹ ಇಂತಹ ಕಥೆಗಳು ಪ್ರೇಕ್ಷಕರ ಗಮನ ಸೆಳೆದಿದೆ. ಕಿಟಿ ಪಾರ್ಟಿ ಸ್ಕ್ಯಾಮ್ ಕೂಡ ಅಂತಹ ಒಂದು ಕಥೆಯಾಗಿದ್ದು, ಪ್ರತಿಯೊಂದು ಎಪಿಸೋಡ್ ನಲ್ಲಿ ಹೊಸ ತಿರುವುಗಳು ಹೊಂದಿದೆ. ಈ ವೆಬ್ ಸೀರೀಸ್ ಪ್ರಸ್ತುತ ಬುಲೆಟ್ ಮೈಕ್ರೋ ಡ್ರಾಮಾ ಅಪ್ಲಿಕೇಶನ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈ ಬಗ್ಗೆ ನಟಿ ಭವ್ಯ ಗೌಡ ಕೂಡ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ ಪ್ರತಿಯೊಂದು ವೈರಲ್ ವಿಡಿಯೋ ಕೂಡ ನಿಜ ಜೀವನದ ಘಟನೆ ಆಗಬೇಕೆಂದಿಲ್ಲ. ಕೆಲವೊಮ್ಮೆ ಅವು ಸಿನಿಮಾ ಅಥವಾ ವೆಬ್ ಸೀರೀಸ್ ನ ದೃಶ್ಯಗಳು ಆಗಿರಬಹುದು. ಆದ್ದರಿಂದ ಯಾವುದೇ ವಿಡಿಯೋ ನೋಡಿದ ತಕ್ಷಣ ತೀರ್ಮಾನಕ್ಕೆ ಬರುವುದಕ್ಕಿಂತ ಅದರ ಹಿಂದಿನ ಸತ್ಯ ತಿಳಿದುಕೊಳ್ಳುವುದು ಮುಖ್ಯ. ಹಾಗಾದ್ರೆ ಸ್ನೇಹಿತರೆ, ಈ ವೈರಲ್ ವಿಡಿಯೋವನ್ನ ನೀವು ಈಗಾಗಲೇ ನೋಡಿದ್ದೀರಾ? ಭವ್ಯ ಗೌಡ ಮತ್ತು ಭವಾನಿ ಪ್ರಕಾಶ್ ಅವರ ಈ ಹೊಸ ಅವತಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಸೆಲೆಬ್ರಿಟಿ ಸುದ್ದಿಗಳನ್ನ ಮೊದಲು ತಿಳಿಯಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.